ಹಾಯ್ ಹಲೋ ನಮಸ್ತೆ. ನಿಮ್ಮ ಜೀವನದಿ ಕಾವೇರಿ. ಎಲ್ಲರೂ ಹೆಂಗದಿರಿ? ನಾ ಮಸ್ತದೀನಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ. ರೀಸೆಂಟಾಗಿ ನಾವೊಂದು ನಾವೆಲ್ ಓದಾತಿದ್ದೆ. ನಾವೆಲ್ ಯಾವುದು ಅಂತ ಅಂದರೆ ದೂರ ಸರಿದರು ಅಂತ, ಎಸ್.ಎಲ್. ಭೈರಪ್ಪ ಅವ್ರದ್ದು ಅದೊಂದು ಪ್ರೇಮ ಕಾದಂಬರಿ. ಆ ಪ್ರೇಮ ಕಾದಂಬರಿ ಹೆಂಗಂತ ಅಂದರೆ ಫಿಲಾಸಫಿ ಮತ್ತು ಫೀಲಿಂಗ್ಸ್ನ ಆಧಾರವಾಗಿ ಇಟ್ಕೊಂಡು ಪಾತ್ರಗಳನ್ನ ಸೃಷ್ಟಿಸಿದಂಥ ಒಂದು ಪ್ರೇಮ ಕಾದಂಬರಿ. ಸೊ ತುಂಬ ಚೆನ್ನಾಗಿದೆ. ಅರ್ಧ ಓದಿದ್ದೀನಿ, ಇನ್ನೂ ಅರ್ಧ ಓದಬೇಕು. ಆ ಅರ್ಧದಲ್ಲೇ ನಾನು ಆ ಕಥೆಯಲ್ಲಿ ಒಂದು ಚಿಕ್ಕ ಕತೆ ಬಂತು. ಸೊ ನಾನಲ್ಲಿ ತುಂಬ ಎಕ್ಸೈಟ್ಮೆಂಟ್ ಆದೆ. ಯಾಕಂತ ಅಂದರೆ ಆ ಚಿಕ್ಕ ಕತೆ ಬುಡಾಪೆಸ್ಟ್ ಸಿಟಿಲಿ ಆಗೋಗಿರತ್ತೆ. ಇವಾಗ ನಾನು ಅದೇ ಸಿಟಿಲೇ ಇದ್ದೆ. ಸೊ ಅದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಚಿಕ್ಕ ಕತೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ಆ ಚಿಕ್ಕ ಕತೆನ ಅವರು ಯಾಕೆ ತಗೊಂಡ್ರು ಉದಾಹರಣೆಗೆ ಅಂತಲೂ ಹೇಳ್ತೀನಿ. ಸೊ ಈಸಾ ಡೋರಾ ಅವರು ಫೇಮಸ್ ಅಮೇರಿಕನ್ ಡ್ಯಾನ್ಸರು. ಸೊ ಅವ್ರದ್ದು ಒಂದು ಆತ್ಮಕಥೆಯಿಂದ ಒಂದು ಚಿಕ್ಕ ಕಥೆನ ತಗೊಂಡಿದ್ದಾರೆ. ಅದರಲ್ಲಿ ಕಲಾವಿದನ ವೃತ್ತಿ ಜೀವನ ಮತ್ತು ಕಲಾವಿದನ ವೈಯಕ್ತಿಕ ಜೀವನದ ಬಗ್ಗೆ ಏಕೀಕರಣ ಇರಬೇಕಾ ಅಥವಾ ಇರಬಾರ್ದಾ? ಫಾರ್ ಎಕ್ಸಾಂಪಲ್, ಇದನ್ನು ಹೇಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ಇವಾಗ ನಾವು ಯಾವುದೋ ಒಂದು ನಾಟಕ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಮೂವಿ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಪುಸ್ತಕ ಓದ್ತಾ ಇರ್ತೀವಿ. ಅದರಲ್ಲಿರೋ ಮೇನ್ ಕ್ಯಾರೆಕ್ಟರ್ಸ್ ಆಗಲಿ, ನಮ್ಗೆ ಯಾವುದೋ ಒಂದು ಎಫೆಕ್ಟಿವ್ ಕ್ಯಾರೆಕ್ಟರ್ ಆಗಲಿ, ನಮ್ಗೆ ಏನಾದರೂ ಇಷ್ಟ ಆದರೆ ನಾವು ಆ ಕಲಾವಿದನ ಥರನೇ ಆಡೋಕ್ಕೆ ಶುರು ಮಾಡ್ತೀವಿ. ಅಲ್ಲ, ಅವ್ರದ್ದೇ ಹೇರ್ ಕಟ್ ಫಾಲೋ ಮಾಡ್ತೀವಿ, ಅವ್ರದ್ದೇ ಡ್ರೆಸ್ಸಿಂಗ್ ಸ್ಟೈಲ್ ಫಾಲೋ ಮಾಡ್ತೀವಿ. ಆ್ಯಂಡ್ ಇದಕ್ಕಿನ್ನೂ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಅಂದರೆ, ಆಪ್ತಮಿತ್ರ ಮೂವಿಲಿ ಸೌಂದರ್ಯ ಅವರು ಆ ನಾಗವಲ್ಲಿ ಫೋಟೋ ಮುಂದೆ ನಿಂತು ನಾನೇ ನಾಗವಲ್ಲಿ ಅನ್ನೋ ಥರ ಅವರು ಮೆಂಟಲಿ ಅನ್ಕೊಳ್ಳೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲು. ಸೊ ಈ ಥಾಟ್ ಇಟ್ಕೊಂಡು ಒಂದು ಸನ್ನಿವೇಶನ ಹೇಳಿದ್ದಾರೆ. ಆ ಚಿಕ್ಕ ಕತೆ ಏನು ಅಂತ ಅಂದರೆ, ಈಸಾ ಡೋರಾ ಅಂತ ಫೇಮಸ್ ಅಮೇರಿಕನ್ ಡ್ಯಾನ್ಸರು, ಅವ್ರದ್ದೊಂದು ಆತ್ಮಕಥೆಯಿಂದ ಒಂದು ಚಿಕ್ಕ ಕತೆ ತಗೊಂಡಿದ್ದಾರೆ. ಈಸಾ ಡೋರಾ ಅವರು ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ಗೆ ಶೋ ಕೊಡೋಕ್ಕಂತ ಒಂದ್ಸಲ ಹೋಗಿರ್ತಾರೆ. ಅಲ್ಲಿ ಏನಾಗತ್ತೆ ಅಂದರೆ, ಒಂದಿಷ್ಟು ಶೇಕ್ಸ್ಪಿಯರ್ ಅವ್ರದ್ದು ನಾಟಕಗಳನ್ನ ಒಂದಿಷ್ಟು ಕಂಪ್ನಿಯಲ್ಲಿ ಆಡ್ತಾ ಇರ್ತಾರೆ. ಸೊ ಅಲ್ಲಿ ಒಂದ್ಸಲ ನಾಟಕ ನೋಡಕ್ಕೆ ಹೋದಾಗ ಒಬ್ಬರು ಕಲಾವಿದರು ಪರಿಚಯ ಆಗ್ತಾರೆ. ಸೊ ಆ ಕಲಾವಿದರು ಆ ನಾಟಕ ಕಂಪ್ನಿಲಿ ಒಂದು ರೋಮಿಯೋ ಜೂಲಿಯಟ್ ನಾಟಕ ಮಾಡಿರೋ ರೋಮಿಯೋ ಕ್ಯಾರೆಕ್ಟರನ್ನೇ ಮಾಡಿರೋ ಅಂಥ ವ್ಯಕ್ತಿ. ಸೊ ಆ ವ್ಯಕ್ತಿ ಇವ್ರಿಗೆ ಪರಿಚಯ ಆಗ್ತಾರೆ, ಮಾತುಕತೆ ಆಗತ್ತೆ. ಹಿಂಗೆ ಅವ್ರದ್ದು ಬೆಳೆದು ಸ್ನೇಹ ಕೂಡ ಆಗತ್ತೆ. ಸೊ ಸ್ನೇಹ ಆದಮೇಲೆ ಅವರು ಈಸಡೋರ ಅವರ ಹತ್ರ ಹಿಂಗೆ ಹೇಳ್ಕೊತಾರೆ, ನಾನು ಎಷ್ಟೇ ಇನ್ವಾಲ್ವ್ ಆಗಿ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದ್ರು ನನಗೆ ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇಲ್ಲ, ಪಾತ್ರಕ್ಕೆ ಜೀವ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಈಸಡೋರವ್ರ ಹತ್ರ ಹೇಳ್ಕೊತಾರೆ. ಸೊ ಹೀಗೆ ಅವ್ರದ್ದೊಂದು ಆ ಜರ್ನಿಲಿ ಅವ್ರದ್ದು ಸ್ನೇಹ ಇದ್ದದ್ದು ಮತ್ತೆ ಪ್ರೀತಿ ಆಗತ್ತೆ. ಸೊ ಆ ಸ್ನೇಹ ಪ್ರೀತಿಯಾಗಿ ಬದಲಾವಣೆ ಆಗುವಾಗ ಒಂದಿಷ್ಟು ಅನುಭವ ಆಗತ್ತೆ ಅವ್ರಿಗೆ, ಎಷ್ಟೋ ಒಂದು ಹೊಸ ಭಾವನೆಗಳ ಹುಟ್ಕೊತ್ತೆ, ಎಷ್ಟೋ ಹುರುಪು ಬರುತ್ತೆ ಅವ್ರಿಗೆ ಜೀವನದಲ್ಲಿ. ಸೊ ಆ ಒಂದು ಹುರುಪು ಅವ್ರಿಗೆ ನೆಕ್ಸ್ಟ್ ಸಲ ಆ್ಯಕ್ಟ್ ಮಾಡುವಾಗ ತುಂಬ ಅಂದರೆ ತುಂಬ ಬದಲಾವಣೆಗಳನ್ನ ತಂದುಬಿಡುತ್ತೆ. ಎಷ್ಟೋ ಖುಷಿ ಆಗುತ್ತೆ ಅವ್ರಿಗೆ. ಓಕೆ, ನಾನು ಈ ಸಲ ಚೆನ್ನಾಗಿ ಮಾಡಿದ್ದೀನಿ, ಇದು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಅವ್ರ ಹತ್ರ ಬಂದುಬಿಟ್ಟು ಈ ಸಲ ನಂಗೆ ತುಂಬ ಖುಷಿ ಆಯಿತು, ಯಾವುದೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ, ನಾನು ಚೆನ್ನಾಗಿ ಮಾಡಿದೆ ಇದನ್ನು, ದ್ಯಾಟ್ ಈಸ್ ಬಿಕಾಸ್ ಆಫ್ ಯು, ಬಿಕಾಸ್ ನಾನು ನಿನ್ನ ಜೊತೆ ಇಷ್ಟು ಖುಷಿಯಾಗಿದ್ದೀನಿ ನಿನ್ನ ಜೊತೆ ಅಂತ. ಸೊ ಇದು ಹೇಗೆ ಅಂತ ಅಂದರೆ, ಇದು ಅವ್ರದ್ದು ಪರ್ಸ್ನಲ್ ಲೈಫು. ಆ ಪರ್ಸ್ನಲ್ ಲೈಫಲ್ಲಿ ಅವರಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡೋಕ್ಕೆ ಅವ್ರಿಗೆ ಅಷ್ಟು ಈಸಿ ಆಯಿತು. ಆ್ಯಂಡ್ ಒಂದು ತಿಂಗಳಲ್ಲಿ ಅವ್ರು ಮತ್ತೆ ಅದೇ ಸಿಟಿಲಿ ಬೇರೆ ವಿಲೇಜ್ಗೆ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಹೋದಾಗ ಇಬ್ಬರು ಬೇರೆ ಬೇರೆ ಕಡೆ ಇರಬೇಕಾಗತ್ತೆ. ಆ್ಯಂಡ್ ಯಾವುದು ಮೀಟ್ ಆಗೋಕ್ಕಾಗಲ್ಲ. ಸೊ ದಿನ ಪತ್ರ ಬರಿತಾ ಇರ್ತಾರೆ ಈಸಾ ಡೋರಾ ಅವರು. ಆ್ಯಂಡ್ ಅದಕ್ಕೆ ಆ ಕಲಾವಿದರು ಕೂಡ ಅವ್ರಿಗೆ ಪತ್ರ ಬರಿತಾ ಇರ್ತಾರೆ. ಹೀಗೆ ನಡೀತಾ ಇರುತ್ತೆ. ಆ್ಯಂಡ್ ಒಂದಿನ ಆ ಕಲಾವಿದರು ಪತ್ರ ಬರೆಯೋದು ನಿಲ್ಲಿಸ್ಬಿಡ್ತಾರೆ. ಈಸಾ ಡೋರಾ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಅವರೊಬ್ಬರೇ ಪತ್ರ ಬರಿತಾ ಇರ್ತಾರೆ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಪತ್ರ ಬರಿತಾ ಇಲ್ಲ ಅಂತ ಹೀಗೆಲ್ಲ ಹೇಳ್ತಾರೆ. ಸೊ ಇದಾದಮೇಲೆ ಮತ್ತೆ ಒಂದಿಷ್ಟು ದಿನ ಆದಮೇಲೆ ಮತ್ತೆ ಆ ನಾಟಕ ಕಂಪ್ನಿ ಮತ್ತೆ ಬುಡಾಪೆಸ್ಟಿಗೆ ಬರುತ್ತೆ. ಅವಾಗ ಅವ್ರನ್ನ ಮೀಟ್ ಆಗ್ತಾರೆ. ಅವರು ಈಸಾ ಡೋರಾ ಅವರು ಆ ಕಲಾವಿದರನ್ನ ಮೀಟ್ ಆಗ್ತಾರೆ. ಅವರು ಕೇಳ್ತಾರೆ, ಯಾಕೆ ನೀವು ಹೀಗೆ ಬದಲಾದ್ರಿ, ನನ್ನಿಂದ ಏನಾದರೂ ತಪ್ಪಾಯ್ತಾ, ಹೀಗೆಲ್ಲ ಕೇಳ್ಕೊಂಡಾದ್ಮೇಲೆ ಅವರು ಆ ಬದಲಾವಣೆ ಕಾರಣ ಹೇಳ್ತಾರೆ. ಆ ಕಾರಣ ಏನು ಅಂತ ಅಂದರೆ, ಅವರು ಇಲ್ಲಿದ್ದಾಗ ರೋಮಿಯೋ ಜೂಲಿಯಟ್
ನಾಟಕ ಮಾಡಿರ್ತಾರೆ. ಸೊ ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ಅವ್ರ ವೈಯಕ್ತಿಕ ಜೀವನ ಮತ್ತು ಅವ್ರ ವೃತ್ತಿ ಜೀವನ ಒಂದೇ ಅಂತ ಅನ್ಕೊಂಡಿರ್ತಾರೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅವರೊಂದು ಆ್ಯಕ್ಷನ್ದು ನಾಟಕ ಕ್ಯಾರೆಕ್ಟರ್ ಇರುತ್ತೆ, ಆ್ಯಕ್ಷನ್ ಟೈಪ್ ನಾಟಕದ ಕ್ಯಾರೆಕ್ಟರ್ ಇರುತ್ತೆ. ಸೊ ಅವ್ರು ಅದರಲ್ಲಿ ಇನ್ವಾಲ್ವ್ ಆಗೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಅವರು ಕಂಪ್ಲೀಟಾಗಿ ಮರ್ತೇ ಬಿಟ್ಟಿರ್ತಾರೆ, ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳು ನನಗೋಸ್ಕರ ಕಾಯ್ತಾ ಇದ್ದಾಳೆ ಆ್ಯಂಡ್ ನಾನು ಅವ್ರಿಗೆ ಪತ್ರನೂ ಬರ್ದಿಲ್ಲ ಅಂತ ಅವ್ರು ಕಂಪ್ಲೀಟಾಗಿ ಮರ್ತೇ ಹೋಗಿರ್ತಾರೆ. ಸೊ ಆ ಆ್ಯಕ್ಷನ್ ಕ್ಯಾರೆಕ್ಟರ್ನೇ ಅವರು ಇನ್ವಾಲ್ವ್ ಮಾಡಿಕೊಂಡು ಅದೇ ಥರ ಅವ್ರ ವೈಯಕ್ತಿಕ ಜೀವನದಲ್ಲೂ ಬದಲಾವಣೆಗಳನ್ನ ತಂದಿಟ್ಕೊಂಡಿರ್ತಾರೆ. ಸೊ ಹೀಗೆ ಆಗೋಗ್ಬಿಟ್ಟು ಅವ್ರಿಬ್ಬರದು ಬ್ರೇಕಪ್ ಆಗುತ್ತೆ. ಅವ್ರು ಮತ್ತೆ ಅಮೆರಿಕಾಗೆ ಹೋಗ್ತಾರೆ. ಸೊ ಈ ಸ್ಟೋರಿನ ಅವ್ರು ಇಲ್ಲಿ ಹೇಳಿದ್ರು. ಇದರಲ್ಲಿ ನನಗೇನು ಶಾಕ್ ಆಯಿತು ಅಂತ ಅಂದರೆ, ಯುರೋಪಿಯನ್ಸ್ ಅಂತ ಕಂಟ್ರಿಗಳಲ್ಲಿ, ದೇಶಗಳಲ್ಲಿ ಇನ್ನೂ ನಾಟಕ ಕಂಪ್ನಿ ಇದಾವ ಅಂತ ಅನ್ನೋದೇ ನನಗೆ ತುಂಬ ಶಾಕ್ ಆಯಿತು. ಸೊ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಹಿಂಗಿಲ್ಲೇ ಸಮೀಪ ಒಂದು ಶೇಕ್ಸ್ಪಿಯರ್ ಅವ್ರದ್ದು ನಾಟಕಗಳು ಮಾಡೋ ಕಂಪ್ನಿ ಇದೆ, ಹೋಗ್ಬಾ ಅಂತ. ಸೊ ಹೋಗಿದ್ದೆ. ಅಲ್ಲಿ ಯಾವ್ದು ನಾಟಕ ನೋಡಿದೆ ಅಂದರೆ ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಅಂತ ಎಲಿಜಬೆತ್ ಕ್ವಿನ್ ಅವ್ರ ರಿಲೇಟೆಡ್ ಏನೋ ಒಂದು ನಾಟಕ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಹೆಂಗಂತ ಅಂದರೆ, ನಾವು ನಾಟಕ ನೋಡ್ತಾ ಇದ್ದೀವಿ ಅಂತಲ್ಲ, ನಾನು ಒಂದು ಯಾವುದೋ ಮೂವಿ ಶೂಟ್ ಆಗ್ತಾ ಇದೆ ಅಂತ ಅಂದ್ಕೊಂಡೇ ಕೂತಿದ್ದೆ ಎಷ್ಟೋ ಹೊತ್ತು. ಸೊ ಅದು ಹೆಂಗಂತ ಅಂದರೆ, ಒಂದಿಷ್ಟು ಸಾಂಗ್ಸ್ಗಳಿಗಾಗಲಿ ಇಲ್ಲ ಯಾವುದೋ ಒಂದು ಕ್ಯಾರೆಕ್ಟರ್ಸ್ಗೆ ಮೂವ್ ಆಗಲಿ ಅಲ್ಲೇ ರೊಟೇಟ್ ಆಗೋ ಥರ ಒಂದಿಷ್ಟು ಸೆಟಪ್ ಮಾಡ್ಕೊಂಡಿದ್ದಾರೆ ಅವರು. ಆ್ಯಂಡ್ ಯಾವುದೋ ಕ್ಯಾರೆಕ್ಟರ್ಸ್ ಬೇಗ ಬರಬೇಕು ಅಂತ ಒಂದು ಗ್ರೌಂಡ್ ಸೆಟಪ್ ಇದೆ, ಆ ಗ್ರೌಂಡ್ ಸೆಟಪ್ ಮೇಲೆ ಬರೋ ಥರ ಈ ರೀತಿ ಎಲ್ಲ ಮಾಡಿದ್ರು. ನಂಗೆ ತುಂಬ ಎಷ್ಟೋ ಹೊತ್ತು ಓ ಮೈ ಗಾಡ್ ಹಿಂಗೂ ಮಾಡ್ಬೋದಾ ನಾಟಕ ಅಂತಲೇ ಅನಿಸ್ಬಿಟ್ಟಿತ್ತು ನನಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರ್ಯಾರು ಬುಡಾಪೆಸ್ಟಲ್ಲಿ ಕನ್ನಡಿಗರ್ಸ್ ಇದ್ದೀರಾ, ಇಂಡಿಯನ್ಸ್ ಇದ್ದೀರಾ, ಹೋಗಿ ಬನ್ನಿ, ನಾಟಕ ನೋಡಿ ಬನ್ನಿ. ಎಲ್ಲ ನಾಟಕಗಳು ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಂತ ಅಂದರೆ, ಅಲ್ಲಿ ಹಂಗೇರಿಯನ್ ಲ್ಯಾಂಗ್ವೇಜಲ್ಲೇ ಅವ್ರು ನಾಟಕ ಮಾಡ್ತಾರೆ. ಒಂದು ಲೊಕೇಶನ್ ಹೇಳ್ತೀನಿ, ಆ ಲೊಕೇಶನ್ ಹೆಸರು ಝೆಂಟ್ ಇಸ್ತಾವೆನ್ ಕೆರ್ಲುತ್ ಸೆಕ್ಟರ್ 14. ಇಲ್ಲಿ ನೀವು ಹೋಗಿ ನಾಟಕ ನೋಡ್ಬೋದು. 1000ಇಂದ ಒಂದು 1500 ಕೆಪಾಸಿಟಿ ಇರುವಂಥ ದೊಡ್ಡ ಹಾಲು, ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು, ವರ್ತ್ ವಾಚಿಂಗ್ ಇಟ್. ಖುಷಿ ಆಯಿತು ಹೋಗಿ ಬಂದುಬಿಟ್ಟು ನನಗೂ. ನೀವು ಎಲ್ಲರೂ ಹೋಗಿ ಬನ್ನಿ, ಎಲ್ಲರೂ ಆರಾಮಿರಿ. ಧನ್ಯವಾದ. ಆಮೇಲೆ ವಿಡಿಯೋನ ಸಬ್ಸ್ಕ್ರೈಬ್, ಫಾಲೋ, ಶೇರ್, ಲೈಕ್ ಮಾಡೋದು ಮರಿಬೇಡಿ.